ವಿಜಯ್ ಅವ್ರು ಸಿಎಂ ಆದ್ಮೇಲೆ ನಿಮ್ಗೂ ತುಂಬಾ ಜನ ಕೇಳಿರ್ತಾರೆ, ಸರ್ ನೀವು ಸಿಎಂ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಮೋರ್ ಯೂಸ್ ಮಾಡ್ತೀನಿ ಅವಾಗ ಟೆಕ್ನಾಲಜಿನ. ಗೌರ್ಮೆಂಟೇ ಒಂದು ಟೋಟಲ್ ನನ್ನ ಸ್ಟ್ರಕ್ಚರೇ ಕೈಯಲ್ಲಿರುತ್ತೆ. ಅವಾಗ ಐ ಕ್ಯಾನ್ ಡಿಸ್ಕಸ್ ವಿತ್ ಮೈ ಆ್ಯಕ್ಚುಲಿ ಏನು ಹೇಳಿ ಆಫೀಸರ್ಸು, ಏನು ಬ್ಯೂರೋಕ್ರಾಟ್ಸು, ಇನ್ನೇನು ಮಾಡ್ಬೋದು, ಇನ್ನೇನು ಅದ್ಭುತವಾವು. ನನ್ನ ಪ್ರಕಾರ ಏನೇನೋ ಆಸೆಗಳಿದೆ ನನಗೆ. ಒಂದು LED ಸ್ಕ್ರೀನಲ್ಲಿ ಒಂದು ಮೀಡಿಯಾ ಥರ ಇರಬೇಕು ಒಂದು ಗೌರ್ಮೆಂಟ್ ಅಂತ. ಆ ಮೀಡಿಯಾಗೆ ಎಲ್ಲರೂ ಕನೆಕ್ಟ್ ಆಗಿರ್ಬೇಕು, ಎಲ್ಲ ಏರಿಯಾದವ್ರು ಅವ್ರವ್ರ ಏರಿಯಾದಲ್ಲಿ ಅವ್ರು ಕೆಲಸ ಮಾಡಬೇಕು, ಅಲ್ಲಿಂದ ಕನೆಕ್ಟ್ ಆಗಬೇಕು. ಆ್ಯಕ್ಚುಲಿ ಅಲ್ಲಿ ಡಿಸ್ಕಷನ್ಗಳಾಗಬೇಕು, ಡೈರೆಕ್ಟ್ ಲೈವ್ ಮಾಡಬೇಕು. ಹಾಸ್ಪಿಟ್ಲ್ ತೋರಿಸಿ, ಇದು ತೋರಿಸಿ, ಆ ರೋಡ್ ತೋರಿಸಿ, ಆ ಒಂದು ಕಾಮಗಾರಿ ತೋರಿಸಿ ಅಂತ. ಆಮೇಲೆ ಆ ಕಾಮಗಾರಿ ಯಾರು ಮಾಡ್ತಾರೋ ಅವ್ರ ಫೋಟೋಗಳಾಗಿ ಅವ್ರ ಕಡೆಯಿಂದ ಉದ್ಘಾಟನೆ ಆಗಬೇಕದು. ಏನು ಹೇಳಿ, ಯಾರೋ ಬಂದು ಮಾಡಬಾರ್ದು ಅದನ್ನು. ಟ್ರಾನ್ಸ್ಪರೆನ್ಸಿ ಹಂಗಿರ್ಬೇಕು. ಅಲ್ಲ, ಅವಾಗ ಏನಾಗುತ್ತೆ, ನಾನೊಬ್ಬ ಕಾಂಟ್ರಾಕ್ಟರ್ ಅನ್ಕೊಳ್ಳಿ, ನನ್ನ ಫೋಟೋನೇ ಹಾಕಿ ನನ್ನ ಕೈಯಿಂದ ಉದ್ಘಾಟನೆ ಮಾಡಿಸಿದಾಗ ಅವ್ರಿಗೊಂದು ಹೆಮ್ಮೆನೂ ಇರುತ್ತೆ, ಅವ್ರು ಇನ್ನೂ ಬೆಟರ್ ಆಗಿ ಮಾಡ್ತಾರೆ. ಏನು ಹೇಳಿ, ಆಮೇಲೆ ನೀವು ಮಾಡ್ಬೇಕು ಅದನ್ನು. ನಾನು CM ಅಂದ್ಬಿಟ್ಟು ನಾನು ಕಟ್ ಮಾಡೋದಲ್ಲ ಅಲ್ವಾ. ಅಲ್ಲಿ ಪಬ್ಲಿಸಿಟಿ ಎಲ್ಲ ಬೇಕಾದ್ರೆ ಅವ್ರಿಗೆ ಪಬ್ಲಿಸಿಟಿ ಬೇಕು. ಆಮೇಲೆ ನನಗೆ ಬ್ಯೂರೋಕ್ರಾಟ್ಸ್ ಎಲ್ಲ ಮುಂದೆ ಬರಬೇಕು, ಆ್ಯಕ್ಚುಲಿ ಆಫೀಸರ್ಸ್ ಎಲ್ಲ ಮುಂದೆ ಬಂದು ಮಾತಾಡಬೇಕು. ಯಾಕಂದ್ರೆ ಅವ್ರಿಗೆ ವಿಚಾರಗಳು ತಿಳ್ಕೊಂಡಿದ್ದಾರೆ, ಅವ್ರು ಎಷ್ಟೋ ವರ್ಷಗಳಿಂದ ಆಡಳಿತ ನಡೆಸ್ತಿದ್ದಾರೆ. ಅವ್ರು ಬಂದು ಹೇಳಬೇಕು ಈ ವಿಷಯಗಳೆಲ್ಲ. ನಾನು ಯಾರೋ ಎಲೆಕ್ಟ್ ಆದೋ ನೋಡ್ಬಿಟ್ಟು ನಾನು ಪಕ್ಕ ನಿಂತ್ಕೊಟ್ರಿ ನಾನೇನೋ ದದ್ದತೆ ಬದ್ದದೆ ಅಂತ ಮಾತಾಡೋದಲ್ಲ ಸರ್. ನನ್ನ ಕೆಲಸ ಏನು, ಒಬ್ಬ ಪೋಸ್ಟ್ ಮ್ಯಾನ್ ಕೆಲಸ ಸರ್. ಜನ ಇದು ಕೇಳ್ತೀಯಾರ ಸರ್, ಬನ್ನಿ ಸರ್, ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರು ಬನ್ನಿ ಸರ್, ಇದಕ್ಕೇನು ಹೇಳ್ತೀರಾ ಹೇಳಿ ಸರ್ ಅಂತ ಅವ್ರ ಕೈಲಿ ಹೇಳಿಸ್ಬೇಕು ಅಲ್ವಾ. ಆ ಥರ ಏನೇನೋ ಆಸೆಗಳಿದ್ದಾವೆ. ಆ ಥರ ಯಾರ ಮಾಡಲಿ ಅನ್ನೋದು ನನಗಿದೆ. ನಾನೇ ಮಾಡಬೇಕು ಅಂತ ಏನಿಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.